ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆರ್ಸಿಬಿ ಗೆಲುವಿಗಾಗಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ. ಎಲ್ಲೆಡೆ ಅಭಿಮಾನಿಗಳು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ. ಆರ್ಸಿಬಿ ಗೆಲ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಬೆಂಗಳೂರಿನ ದೊಡ್ಡ ಗಣಪತಿ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಯನ್ನು ನಡೆಸಲಾಗಿದೆ. ವಿಘ್ನ ನಿವಾರಣೆಯಾಗಲಿ ಅಂತ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ದೊಡ್ಡ ಗಣಪತಿಗೆ. ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ. ನಾಡಿನಾದ್ಯಂತ ಪೂಜೆ ಪುನಸ್ಕಾರಗಳು. ಅದರಂತೆ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಭಿಮಾನಿಗಳು ಏನು ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಕಿರಣ್ ಸೂರ್ಯ. ಕೇಳೋಣ ಬನ್ನಿ. ಆರ್ಸಿಬಿ ತಂಡವು ಇವತ್ತು ಫೈನಲ್ ನಲ್ಲಿ ಜಯ ಗಳಿಸಲಿ ಅಂತೇಳಿ ದೊಡ್ಡ ಗಣಪತಿ ದೇವಾಲಯದಲ್ಲಿ ಅಭಿಮಾನಿಗಳು ಈಗಾಗಲೇ ಕೂಡ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಸದ್ಯ ನಾನು ಈಗಾಗಲೇ ಬಸವನಗುಡಿಯ ದೊಡ್ಡ ಗಣಪತಿಯ ದೇವಾಲಯದ ಮುಂಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಇವತ್ತಿನ ಆರ್ಸಿಬಿ ಮ್ಯಾಚ್ ನಲ್ಲಿ ತಂಡವು ಜಯ ಗಳಿಸಲಿ ಅನ್ನುವಂತ ಒಂದು ವಿಶೇಷವಾದಂತ ಒಂದು ಪೂಜೆಯನ್ನು ಕೂಡ ಈಗಾಗಲೇ ಸಲ್ಲಿಸ್ತಾ ಇರುವಂತದ್ದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಅಭಿಮಾನಿಗಳು ಆರ್ಸಿಬಿ ತಂಡಕ್ಕೆ ಈಗಾಗಲೇ ಕೂಡ ಒಂದು ಜಯಘೋಷಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಇವತ್ತು ಗೆಲ್ಲಲೇಬೇಕು ಆರ್ಸಿಬಿ ತಂಡ ಅನ್ನುವಂತ ಒಂದು ಶುಭಾಶಯಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಸರ್, ಇವತ್ತು 4ನೇ ಬಾರಿಗೆ ಆರ್ಸಿಬಿ ತಂಡ ಫೈನಲ್ಗೆ ಹೋಗಿರುವಂತದ್ದು. 18ನೇ ಆವೃತ್ತಿಯ ಮ್ಯಾಚ್ ಕೂಡ ತಾವು ಇವತ್ತು ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿದ್ರಿ. ಏನ್ ಕೇಳ್ಕೊಂಡ್ರಿ ಸರ್ ದೊಡ್ಡ ಗಣಪತಿ ಹತ್ರ? ಸರ್, ಇದು 18ನೇ ಮ್ಯಾಚ್ ನಮ್ಮ ವಿರಾಟ್ ಕೊಹ್ಲಿಗೆ ಲಕ್ಕಿ ನಂಬರ್ ಅಂತೇಳಿ ಎಲ್ಲಾರ್ಗೂ ವಿಷಯ ಗೊತ್ತು. ಈ ಸತಿ ಆರ್ಸಿಬಿ ನಮ್ಮ ಕರ್ನಾಟಕದಲ್ಲಿ ಕೀರ್ತಿ ಪತಾಕೆನ ಆರಿಸ್ಬಿಡುತ್ತೆ ಅಂತೇಳಿ ಎಲ್ಲ ನಮ್ಮ ವಿದ್ಯಾ ಗಣಪತಿನಲ್ಲಿ ಪೂಜೆ ಮಾಡಿದ್ದೀರಿ. ಗ್ಯಾರಂಟಿ ಆರ್ಸಿಬಿ ಈ ಸತಿ ಕಪ್ಪು ಗೆಲ್ಲುತ್ತೆ. ಎಲ್ರಿಗೂ ಅದು ವಿಷಯ ಗೊತ್ತಿರೋದೇ ಅದು. ಈ ಸತಿ ನಮ್ಮ 6 ಕೋಟಿ ಜನ ಏನಿದ್ದಾರೆ ಕನ್ನಡಿಗರು, ಅವರು ಆರ್ಸಿಬಿ ಕಪ್ಪು ಗೆದ್ದು ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ನಾನಾ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಇದೇ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಮಾಡಿದ್ದೀರಿ. ಪ್ರಸಾದ ವಿನಿಯೋಗಗಳು ಮಾಡ್ತಾ ಇದ್ದೀರಿ, ಕಾಯಿ ಹೊಡೆದಿದ್ದೀರಿ. ಆರ್ಸಿಬಿ ಗೆದ್ದ ಮೇಲೂ ಇದೇ ರೀತಿ ಒಂದು ಪೂಜೆ ಮಾಡ್ತೀರಿ ಅಂತ ಹೇಳಿ ನಾವೆಲ್ಲ ನಿಶ್ಚಯಿಸಿದ್ದೀರಿ. ಜೈ ಆರ್ಸಿಬಿ! ಈಗಾಗಲೇ ದೊಡ್ಡ ಗಣಪತಿ ಅಂತ ಹೇಳಿದ್ರೆ ಬೇಡಿದ ವರಗಳನ್ನೆಲ್ಲವನ್ನು ಕೂಡ ನೀಡುವಂತ ವಿಘ್ನ ವಿನಾಯಕ ಅನ್ನುವಂತ ಒಂದು ಮಾತುಗಳು ಕೂಡ ಇರುವಂತದ್ದು. ತಾವಿವತ್ತಿನ ಈ ವಿಶೇಷ ಪೂಜೆಯನ್ನು ನೋಡ್ತಾ ಇದ್ರೆ ಆರ್ಸಿಬಿ ತಂಡ ಖಂಡಿತವಾಗ್ಲೂ ಕಪ್ಪನ್ನ ಗೆದ್ದು ಕರ್ನಾಟಕಕ್ಕೆ ತರತೆ ಅನ್ನುವಂತ ಒಂದು ವಿಶ್ವಾಸ ಕೂಡ ವ್ಯಕ್ತವಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಹೌದು ಸರ್, 17 ಸತಿ ವಿಘ್ನ ಆಗಿತ್ತು. 18ನೇ ಸತಿ ವಿಘ್ನ ವಿನಾಯಕ ಇದನ್ನ ಪೂರ್ತಿ ಮಾಡಿದ್ದಾರೆ. 110%, 110% ಆರ್ಸಿಬಿ ಕಪ್ಪು ಗೆಲ್ಲುತ್ತೆ. ಈ ಸತಿ ಕರ್ನಾಟಕಕ್ಕೆ ಬೆಂಗಳೂರು ಸಿಟಿಗೆ ಕಪ್ಪು ತಗೊಂಡು ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಪೂಜೆ ಮಾಡಿದ್ದೀರಿ. ಗ್ಯಾರಂಟಿ ಅದನ್ನ ನಮ್ಮ ತಂಡ ಗ್ಯಾರಂಟಿ ಪ್ರೂವ್ ಮಾಡ್ತಾರೆ. ಗೆದ್ದ ಮೇಲೆ ಸಂಭ್ರಮಾಚರಣೆಗೆ ಯಾವ ತರವಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಏನೇನು ಸಿದ್ಧತೆ ಆಗಿದೆ ಸರ್? ಸರ್, ಒಂದು 240 ಶಾಟ್ ಪಟಾಕಿ ಹೊಡಿತೀರಿ, ಒಂದು 5000 ಮಲಗಳು ಒಂದು 10 ಹೊಡಿತೀರಿ. ಎಲ್ಲರಿಗೂ ಒಂದು 1000 ಜನಕ್ಕೆ ಸಿಹಿ ಹಂಚಬೇಕು ಅಂತ ಅನ್ಕೊಂಡಿದ್ದೀರಿ. ಅದೇ ರೀತಿ ಸಂಭ್ರಮಾಚರಣೆಗೂ ಎಲ್ಲರೂ ಸಿದ್ಧತೆ ಮಾಡ್ತಾ ಇದ್ದೀರಿ. ಗ್ಯಾರಂಟಿ ಆರ್ಸಿಬಿ ತಂಡ ಗೆಲ್ಲುತ್ತೆ. ಮತ್ತೊಬ್ರು ಆರ್ಸಿಬಿಯ ಕಟ್ಟರ್ ಅಭಿಮಾನಿ ಕೂಡ ನನ್ನ ಜೊತೆಲಿರುವಂತದ್ದು. ಸರ್, ವಿಘ್ನ ವಿನಾಯಕನ ಹತ್ರ ತಾವು ಕೂಡ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರಿ, ಏನ್ ಹೇಳ್ತೀರಾ ಸರ್? ಸರ್, ಪ್ರತಿ ಸಾರಿ ಹಾಗೆ ನಾವು ಪ್ರತಿ ವರ್ಷನೂ ನಮ್ಮ ಆರ್ಸಿಬಿ ತಂಡ ಗೆದ್ದು ಜಯಗಳಿಸ್ಲಿ ಅಂತೇಳಿ ಇದೇ ವಿದ್ಯಾಗಣಪತಿ ಸ್ವಾಮಿ ಹತ್ರ ನಾವು ಬಂದು ಬೇಡ್ಕೊತಾ ಇರ್ತೀವಿ. ಅದೇ ರೀತಿ ಈ ವರ್ಷ 18 ವರ್ಷದ್ದು ಮ್ಯಾಚು ಫೈನಲ್ಗೆ ಬಂದಿದೆ. ಸೊ ನಮ್ಮ ವಿರಾಟ್ ಕೊಹ್ಲಿ ಅವರ ನಂಬರು 18 ಆಗಿದೆ, ಲಕ್ಕಿ ನಂಬರು. ಸೊ ಈ ಸರಿ ಖಂಡಿತವಾಗ್ಲೂ ನಮ್ಮ ದೊಡ್ಡ ಗಣಪತಿ ಆಶೀರ್ವಾದ ಮಾಡೇ ಮಾಡ್ತಾರೆ. ಸೊ ನಮ್ಮ ಆರ್ಸಿಬಿ ತಂಡ ಕಪ್ಪು ಗೆಲ್ಲುತ್ತೆ. ಈ ಸಲ ಕಪ್ಪು ನಮ್ಮದೇ ಅಂಥೇಳಿ ಪೂಜೆ ಮಾಡಿಸಿದ್ದೀವಿ. ಸೊ ಹಾಗಾಗಿ ಜಯಬೇರಿ ಗಳಿಸ್ಲಿ ಅಂತೇಳಿ ನಾವು ಬೇಡ್ಕೊತಾ ಇದೀವಿ ದೊಡ್ಡ ಗಣಪತಿ ಹತ್ರ. ಸರ್, ತಾವು ಕೂಡ ವಿಶೇಷವಾಗಿ ಆರ್ಸಿಬಿ ತಂಡದ ಹೆಸರಲ್ಲಿ ಕುಂಕುಮಾರ್ಚನೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರಿ, ಏನ್ ಹೇಳ್ತೀರಾ ಸರ್? 10 ವರ್ಷ ಫೈನಲ್ ಹೋಗಿಲ್ಲ ಆರ್ಸಿಬಿ, 10ನೇ ವರ್ಷ ಫೈನಲ್ ಬಂದಿದ್ದಾರೆ. ಕಪ್ ಗೆದ್ದೇ ಗೆಲ್ತೀವಿ 100%. ಕಪ್ ಗೆದ್ದಿ ದೊಡ್ಡ ಒಂದು ಸಂಭ್ರಮಾಚರಣೆ ಮಾಡ್ತೀವಿ ನಾವು. ಪ್ಲಸ್ ತುಂಬಾ ಖುಷಿ ಆಯ್ತಿದೆ, ಈ ಕಪ್ ಗೆಲ್ತೀವಿ ಅನ್ನೋ ಖುಷಿಯಲ್ಲಿ ತುಂಬಾ ಇದೀವಿ ನಾವು ಈಗ. ಥ್ಯಾಂಕ್ ಯು ಸರ್. ತಾವು ಕೂಡ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿದ್ರಿ ತಂಡದ ಹೆಸರಲ್ಲಿ, ಏನ್ ಹೇಳ್ತೀರಾ ಸರ್? ಸರ್, ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರ್ತಕ್ಕಂಥ ನಮ್ಮ ಆರ್ಸಿಬಿ ಟೀಮು ಜಯವಾಗ್ಲಿ. ಈ ಸರಿ ಕಪ್ ನಮ್ದೇನೆ. ಆರ್ಸಿಬಿ ತಂಡಕ್ಕೆ ಜಯವಾಗ್ಲಿ, ಕಪ್ ನಮ್ದೇನೆ. ಮತ್ತೊಬ್ರು ಮಹಿಳಾ ಅಭಿಮಾನಿ ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ತಾವು ಕೂಡ ವಿಘ್ನ ವಿನಾಯಕನಿಗೆ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿದ್ರಿ, ಏನು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಿ ಮೇಡಮ್ ಭಗವಂತನ ಹತ್ರ? ಖಂಡಿತವಾಗ್ಲು ಇವತ್ತು ವಿಘ್ನೇಶ್ವರನ ಪೂಜೆ ಆಗಿದೆ, ವಿಘ್ನಗಳು ನಿವಾರಣೆ ಆಗಿದೆ.
ಇವತ್ತು ಖಂಡಿತವಾಗ್ಲೂ RCB ತಂಡ ಗೆಲ್ಲುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ, ಒಂದು ಇತಿಹಾಸ ಸೃಷ್ಟಿ ಆಗಬೇಕು ಅಂತ ಕಾಯ್ತಾ ಇದೀವಿ ನಾವು. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಯಾರು ಈ RCB ತಂಡದ ತಮ್ಮ ನೆಚ್ಚಿನ ಆಟಗಾರ ಮೇಡಮ್? ವಿರಾಟ್ ಕೊಹ್ಲಿ. ಈ ಬಾರಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರೆ ಅಂತ ಅನ್ಸತ್ತಾ ಮೇಡಮ್? ಖಂಡಿತವಾಗ್ಲೂ ಡಬಲ್ ಸೆಂಚುರಿ ಹೊಡಿತಾರೆ ನೋಡಿ. ಥ್ಯಾಂಕ್ ಯು. ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ RCB ತಂಡದ ಅಭಿಮಾನಿಗಳು ಹೇಳ್ತಿರುವಂತದ್ದು, ಈ ಬಾರಿ ತಂಡ ಕಪ್ಪು 100% ಗೆಲ್ಲತ್ತೆ ಅನ್ನುವಂತ ಒಂದು ವಿಶ್ವಾಸ ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.